ಅಲ್ಲ ನಮ್ಮ ಕಲ್ಲಮ್ಮಗ ಗೊತ್ತಾಗೈತಿ ಎಲ್ಲ ಆಕೆ ಯಾಕೆ ಇಲ್ಲಿ ತನ ಬಂದಿಲ್ಲ ಹುಡ್ಕೊಂಡ್ರೆ ಅಂದ್ರೆ ಆಕೆಗೆ ಮನೆ ಗೊತ್ತಿಲ್ಲ ಅನಿಸ್ತೈತಿ. ಏನು ಮಾಡೋದಪ್ಪ ಈಗ ಊರಿಗೆ ಹೋಗ್ಲೇ ಬೇಡ ಅನಿಸ್ಬಿಟ್ಟೈತಿ. ಊರಿಗೆ ಹೋದ್ನಂದ್ರೆ ಈಗ ನನ್ನ ಕಚ್ಚ 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 ಕಡ್ತಾ ಕಡದೆ ಹೆಡ್ಗಿನ ತುಂಬ್ತಾಳೇನೆ ನಮ್ಮ ಕಲ್ಲಮ್ಮ. ಏನು ಮಾಡೋದೆ? ಹಾಂ ಏನು ಮಾಡಲಿ ನೋಡಂತಡಿ ಇನ್ನೊಂದು 2 ದಿನ ಇಲ್ಲೇ ಇದ್ದೆ ಹಾಂ ಹೋದ್ರಾಕತಿ ಹಂಗ ಮಾಡ್ಬೇಕ. ಕಾಂತು ರೊಕ್ಕ ಕೊಡ್ತೇನೆ ಅಂದಿಲ್ಲ. 2 ದಿನ ಬಿಟ್ಟು ಕೊಡ್ತೇನೆ ಅಂತಂದು 3,000 ಇಸ್ಕೊಂಡು ಹೋಗಿದ್ದಲ್ಲ, ಎಲ್ಲಿ ಕೊಡಲಿಲ್ಲ? ಹೋಗು ಮಾರಯ್ಯ, ನಂದ ಹರಿದು 12 ಆಗೈತಿ. ಏಕೆ ಬೇಕಿ ರೊಕ್ಕ ಕೇಳಕತ್ಲ. ಏನು ಮಾಡ್ಬೇಕು ಅನ್ನೋದು ತಿಳಿಯವಲ್ಲ. ಹಾಂ ಕೊಡ್ತೇನೆ ಪಂಕು ಕೊಡ್ತೇನೆ. ಅಲ್ಲ ನಾನು ಯಾರ್ಯಾರ ಇಸ್ಕೊಂಡನೆ ನಿಮ್ಗೆ ಮನೆಗೆ ಏನಾರ ಇದನ್ನ ತಗೋಕ ತೊಗೊಂಡಿದ್ದೆ. ಕೊಡ್ತೇನೆ. ಕರಿ ಒಂದ್ರು ಕೊಡ್ಬೇಕು ಮತ್ತ. ಹಾಂ ಕೊಡ್ತೇನೆ. ಕಾಂತು ಐ ಲವ್ಸ್ ಯು. ಹೋಗು ಮಾರಯ್ಯ, ಲವ್ಸ ಪೌಸ ನಂದ ಹರಿದು 12 ಆಗತೈತಿ ಜೀವನ. ಲವ್ಸ ಹೋಗು ಮಾರಯ್ಯ, ಏನು ಮಾಡೋದೀಗ? ನಮ್ಮ ಕಲ್ಲಮ್ಮಗೆ ಗೊತ್ತಾಗೈತಿ ವಿಚಾರ. ಕಲ್ಲಮ್ಮಗೆ ಗೊತ್ತಾದ್ರೆ ಮುಂದೆ ಸರೋಜಕ್ಕೆ ಗೊತ್ತಾಗತಿ. ಸರೋಜಕ್ಕೆ ಗೊತ್ತಾದ್ರೆ ಇಡೀ ಊರಿಗೆ ಗಂಟಿಗೆ ಹೊಡೆದು ಕಾಂತಣ್ಣ ಹಿಂಗೆ ಮಾಡ್ಯಾನ ಅಂತಂದು ಇಡೀ ಊರಿಗೆ ಬಾಗ್ಲ ಬಡದು ಗಂಟಿಗೆ ಹೊಡೆದು ಬರ್ತಾರೆ ಅವ್ರು ಸರೋಜಕ್ಕಾರೆ. ಏನು ಮಾಡ್ಬೇಕು? ಏನು ಮಾಡ್ಬೇಕನ್ನೋದು ತಿಳಿವಲ್ದೆ. ಊರಿಗೆ ಹೋದ್ರೆ ನಮ್ಮ ಕಲ್ಲಮ್ಮ ಕಡೆದ ಹಿಡಿಗಿತು ಅಂತ ಹೋಗ್ಲಿಲ್ಲ ಅಂದ್ರೆ ಈಚೆ ನೋಡಿದ್ರೆ ಒಳ್ಳೆ ರೊಕ್ಕ ಕೇಳಾಕತ್ತಾಳ. ಏನು ಮಾಡದಪ್ಪ? ಕಾಂತು ಇದೇ ಶಾಪಿಂಗ್ಗೆ ಹೋಗಿ ಬರೋಣ. ಶಾಪಿಂಗ್ ಮಾಡ್ತೀವಿ ಪಂಕು? ಮಾರಯ್ಯ ಶಾಪಿಂಗ್ ಅಂತ ಅಯ್ಯ ಇದೇನೆ ದುಬೈ ಅನ್ಕೊಂಡಿನಿ ಇದೆ. ಇದೇ ದುಬೈ ಅಲ್ಲಿದೆ. ಇಲ್ಲೆಲ್ಲ ಹಂಗೆ ಶಾಪಿಂಗ್ ಮಾಡಬಾರ್ದು. ನೀನು ನನ್ನ ಮ್ಯಾಗ ಸಿಟ್ಟು ಮಾಡ್ಕೊಳಕತ್ತೀರಿ. ಹೋಗು ಮಾರಯ್ಯ, ಈಗ ಬೇಕಿ ಒಂದು ಈಟಕ್ಕೋಸ್ಕರ ಮಾತಾಡಂಗಿಲ್ಲ ನೋಡ. ಅಲ್ಲೇ ದಳ ಅಳಾಕ ನಿಂದಿರ್ತ. ಇಲ್ಲ ಪಂಕು ಡಾರ್ಲಿಂಗೆ, ಇಲ್ಲ ನಾ ಯಾಕೆ ನಿನ್ನ ಮ್ಯಾಗ ಸಿಟ್ಟು ಮಾಡ್ಕೊಲಿ? ಮತ್ತೀಗ ಸಿಟ್ಟು ಮಾಡ್ಕೊಂಡು ಹೇಳಿದಲ್ಲ. ಇಲ್ಲ ಹಂಗೇನು ಹೇಳಿಲ್ಲ. ಹೋಗೋಗ ಏನಾರ ಇವತ್ತು ಸ್ಪೆಷಲ್ಲಾಗಿ ಅಡುಗೆ ಮಾಡೋಣಂತ. ನಾನು ಅಡುಗೆ ಮಾಡ್ತೇನೆ ನಿನಗೋಸ್ಕರ. ಹೋಗೋಗ ಏನಾರ ತರಕಾರಿ ಅವು ಬೇಕಂದ್ರೆ ಹೋಗಿ ತೊಗೊಂಬ. ಇವತ್ತು ಸ್ಪೆಷಲಾಗಿ ನಾನು ನಿನಗೆ ಅಡುಗೆ ಮಾಡಿಕೊಡ್ತೇನೆ ಅಂತ. ಪಂಕು ನಿಜ? ಅಯ್ಯೋ ದೇವ್ರಿ, ನಿನ್ನಂತ ಗಂಡನ ಪಡ್ಯಾಕ ನಾ ಎಷ್ಟು ಪುಣ್ಯ ಮಾಡಿದ್ದೆ. ಅಂದ್ರೆ ನೀವು ಅಡುಗೆ ಮಾಡ್ತೇನೆ ಅನ್ನೋದು ಅಷ್ಟ ತಡ, ನಾ ಹೋಗಿ ತೊಗೊಂಬಂದ ಬಿಡ್ತೇನೆ ರೀ. ಆತು. ರೊಕ್ಕ ಏನಾರ ಬೇಕನೇ ಪಂಕು? ಬ್ಯಾಡ್ರಿ, ನನ್ನ ಹತ್ರ ಅದಾವೆ. ನಾನು ಹೋಗಿ ತೊಗೊಂಬರ್ತೇನೆ ಅಂತ. ಪಾಪು ಮಕ್ಕೊಂಡತಿ, ನೋಡ್ಕೊಂತ ಇರಿ. ಆತು ಹೋಗೋಗ. ಹೋಗು ಮಾರಯ್ಯ, ಕಿಶನ್ಯಾಗ ₹1 ಇಲ್ಲ. ನಾನು ಸುಮ್ಮನೆ ಪಾಲಿಸಿ ಹೋಗಿ ಯಾಕೆ ರೊಕ್ಕ ಬೇಕನ ಅಂತ ಕೇಳಿದೆ. ಮತ್ತಿಲ್ಲ ಅಂದ್ರೆ ನೋಡ ತರಕಾರಿ ತೊಗೊಂಬಂತಾನ, ₹1 ಇಲ್ಲ ಇವನ ಹತ್ರ ಅನ್ಬಾರ್ದು ಅಂತಂದೆ. ಹೇಳಕ್ ಹೋಗ್ಬೇಡ್ರಿಪ್ಪ. ಒಂದು ಫೋನರ ಮಾಡಲಿ ನಮ್ಮ ಕಲ್ಲಮ್ಮಗೆ, ಏನು ಮಾಡಕತ್ತಾಳ ಏನು ಅಂತಂದು. ಏನೋ ಒಂದು ಗೊತ್ತಾಗಂದೆ, ಏನು ಮಾಡಲಿ? ಅಲ್ಲ ನಮ್ಮ ಕಲ್ಲಮ್ಮಗ ಇಲ್ಲಿ ವಿಚಾರ ಹೆಂಗೆ ಗೊತ್ತಾಗೈತಿ? ಯಾರು ನೋಡಿದಾರ, ಯಾರು ಹೇಳಿದಾರ? ಅದ ತಿಳಿವಲ್ರಿಪ್ಪ ನನಗೆ. ಹೆಂಗಾರ ಮಾಡಿ ನಾನು ನಮ್ಮ ಕಲ್ಲಮ್ಮನ ಮುಂದೆ ಹೇಳಿ ಎಲ್ಲ ಸಮಜಾಯಿಸಿ ಮಾಡ್ಬೇಕು ಅಂತಂದ್ರೆ ಎಲ್ಲ ಹಾಕಿ ಕತಿ ಹಿಂಗೆ ಉಲ್ಟಾ ಪಲ್ಟಾ ಆಗಿ ಕುಂತು ನಮ್ಮ ಕಲ್ಲಮ್ಮ ಒಂದು ಕಡೆ, ನಾ ಒಂದು ಕಡೆ, ಕಲ್ಲಮ್ಮ ಒಂದು ಕಡೆ, ನಾ ಒಂದು ಕಡೆ ಆಗಿಬಿಟ್ಟತಿ. ಏನು ಮಾಡೋಕೆ ಬರೋಲ್ದೀಗ. ಈಕೆ ನೋಡಿದ್ರೆ ₹1 ಕೊಡ್ತಾಳ, ಕೊಡ್ರಿ ನಾನು ರೊಕ್ಕ ಅಂತ. ₹2 ಕೊಡ್ತಾಳ, ಕೊಡ್ರಿ ನಾನು ರೊಕ್ಕ ಹೊಳ್ಳಿ ಅಂತಾಳೆ. ಏನಿದೆ ಆಕೆ ಕತಿ ಅಂತಂದ್ರೆ ತಿಳಿವಲ್ದೆ ನನಗೆ. ನೀರಕ್ಕೆ ಬೇಕಿ ಅಂತಂದು ಕಲ್ಲಮ್ಮನ್ನ ನೋಡ್ಕೊತಿದ್ದಿದ್ರೆ ಇಂಥ ಗತಿ ಬರ್ತಿದ್ದಿಲ್ಲ ನಂಗೆ. ಅದೇನಂತಾರಲ್ರಿ, ಪಾಕ್ಯಾಟ್ ಮ್ಯಾಗ ಬುದ್ಧಿ ಬಂತಂತಂದು ಅಂತಾರಲ್ಲ, ಹಂಗಾತ ನಂದು ಕತಿ. ಏನೋ ಒಬ್ಬವನ ಇದೆ ಅಂತಂದು ಒಂದೀಟು ಹಿಂಗೆ ಆಕಿ ಪಾಲಿಸಿ ಮಾಡಿದೆ. ಏಕೆ ನೋಡಿದ್ರೆ ನನ್ನ ಮದುವೆಯಾಗ ನಾ ಹೊಟ್ಟಿಲೆ ಅದಾನಿ, ನನ್ನ ಮದುವೆಯಾಗ ನಾ ಹಿಂಗೆ ಅದಾನಿ ಅಂತಂದು ನಾಟಕ ಮಾಡಿ ಮದುವೆ ಮಾಡ್ಕೊಂಬಿಟ್ಲೆ ರೀ. ಏನು ಮಾಡ್ಬೇಕಂತಂದ್ರೆ ತಿಳಿವಲ್ದು ನನಗೂ. ನೋಡ್ತೇನೆ ಇವತ್ತೊಂದು ದಿನ, ನಾಳೆ ಒಂದು ದಿನ ನೋಡಿ ನಮ್ಮ ಕಲ್ಲಮ್ಮಂದು ಏನೇನೈತಿ ಅಕ್ಕಿ ಕತಿ ಅಂತಂದು ತಿಳ್ಕೊಂಡು
ಸುಮ್ಮನೆ ಊರಿಗೆ ಹೋಗ್ಬಿಡ್ತಾನೆ ತಪ್ಪಾದ ಕಲ್ಲಮ್ಮ ಅಂತಂದು ಕಾಲಿಗೆ ಬಿದ್ದುಬಿಟ್ರೆ ನಮ್ಮ ಕಲ್ಲಮ್ಮ ಏನಕ್ಕೆ ಕ್ಷಮಿಸ್ತಾ. ಅಪ್ಪ ಅಲ್ಲಿಂದ ಹುಡ್ಕೊಂತ ಬರೋದ್ರಾಗ ಸಾಕಾತಪ್ಪ. ಯಾವ ಗಾಡಿನೂ ನಿಲ್ಲಿಸ್ಲಿಲ್ಲ, ಆಟೋನೂ ನಿಲ್ಲಿಸ್ಲಿಲ್ಲ. ಸಾಕಾಗೈತಿ. ಹೊಟ್ಟೆಂದು ಹಸ್ತವು ತಲೆ ಒಂದು ತಿರುಗಾಕತೈತಿ. ಏನು ಮಾಡ್ಬೇಕಂತಂದು ತಿಳಿವಲ್ದೆ. ಅಪ್ಪ ಅವನ್ನ ನೋಡಂಗೆ ಆಗ್ಬಿಟ್ಟೈತಿ ನನಗೆ. ಯಾವಾಗ ಊರಿಗೆ ಹೋಗಿನಿ ಅನ್ಸ್ಬಿಟ್ಟೈತಿ. ಹೊಟ್ಟೆ ಒಂದು ಹಸ್ತವು. ಯಾರ್ದಿದು ಹುಡುಗಿ? ಯಾರು ಬಾ ತಂಗಿ ನೀನೆ? ಯಾಕಿಲ್ಲ ಕುತ್ಕೊಂಡಿದ್ದಿ ತಂಗಿ? ನಾನು ಲಕ್ಷ್ಮಿ. ಲಕ್ಷ್ಮಿ ಹೆದರ್ಬೇಡ, ನಾ ಏನು ಮಾಡಂಗಿಲ್ಲ ನಿಂಗ, ಹೆದರ್ಬೇಡ. ಅದೇ ಅಜ್ಜ, ಹೊಟ್ಟೆ ಜಗ್ಗ ಹಸ್ತವು ಅಜ್ಜ. ಹೌದಾ? ಯಾರು ಕೊಟ್ಟು ಬಂದಿ ನೀನು ಇಲ್ಲಿ? ಯಾಕ ಒಬ್ಬಕ್ಕೆ ಕುಂತಿ ಇಲ್ಲಿ? ಅದೇ ದೊಡ್ಡ ಕತೆ ಐತಿ ಅಜ್ಜ. ಒಂದಿಟ್ಟು ಊಟಕ್ಕೆ ಏನಾರ ಇದ್ರೆ ಕೊಡ ಅಜ್ಜ, ಹೊಟ್ಟೆ ಹಸ್ತವು. ಯಾರು ಊಟ ಮಾತಾಡಕತ್ತಾರ ಇವ್ರಿ? ಅರಿ ಯಾರು ಇವ್ರೆ? ಯಾರು ಕೂಟ ಮಾತಾಡತ್ತಾರ ಇವ್ರೆ? ಶಾಂತ, ಈಕೆ ಈ ಹುಡುಗಿಗೆ ಹೊಟ್ಟೆ ಹಸ್ತಾವಂತ, ಏನಾರ ಉಣ್ಣಾಕಿದ್ರ ಕೊಡು ಮಾರಯ್ಯ. ಪಾಪ ಭಾಳ ತ್ರಾಸ ಮಾಡ್ಕೊಂಡೈತಿ ಹುಡುಗಿ, ಮಾತಾಡಕ ಆಗೋಲ್ದೆ. ಹೊಟ್ಟೆ ಹಸ್ತವು ನಂಗೆ ಅನ್ನಕತ್ತೈತಿ. ಯಾರೈತೆ ಏನ ಊಟ ಮಾಡಿ ಒಂದಿಟ್ಟು ಸುಧಾರಿಸ್ಕೊಂಡಿಂದ ಕೇಳೋಣಂತ. ಹೊಟ್ಟೆ ಹಸ್ತಾವಂತ, ಹೋಗಿ ಊಟಕ್ಕೆ ಕೊಟ್ಬಿಡೆ. ಹೌದಾ? ಯಾರು ಹುಡುಗಿ? ಯಾರು ತಂಗಿದೀನೆ? ಈ ಕಾರಣಾಗ ಯಾಕೆ ಒಬ್ಬಕ್ಕೆ ಬಂದಿದಿ? ಅದೇ ಅಮ್ಮ, ನಂಗೆ ಹೊಟ್ಟೆ ಭಾಳ ಹಸ್ತವೆ. ಮಾತಾಡೋಕ್ಕೂ ಶಕ್ತಿ ಇಲ್ಲ. ತಿನ್ನಾಕ ಏನಾರ ಇದ್ರೆ ಕೊಡಬೇ ಅಮ್ಮ, ನಾನು ಆಮೇಲೆ ಎಲ್ಲ ಹೇಳ್ತೇನೆ ಬೇ. ಹೌದಾ ಅಮ್ಮ? ಅಯ್ಯಯ್ಯ, ಭಾಳ ತ್ರಾಸ ಮಾಡ್ಕೊಂಡೈತ್ರಿ ಹುಡುಗಿ. ಏನಾಗೈತೆ ಏನ? ನಡಿವ ಒಳಗೆ ನಡಿ. ಊಟ ಮಾಡಿ ಆರಾಮ ತಗೊಂಡೆ ಆಮೇಲೆ ಹೇಳುವಂತೀಯಲ್ಲ. ನಡಿ ಒಳಗೆ ನಡಿ. ಹೌದೌದು, ಹುಡುಗಿ ಏನೋ ಮೋಸ ಹೋಗ್ಯಾಳಕಿ, ಅದಕ್ಕೆ ತ್ರಾಸ ಮಾಡ್ಕೊಂಡೈತಿ ಹುಡುಗಿ. ಏನೋ ತಪ್ಪಿಸ್ಕೊಂಡಾಳ ಏನೋ ಗೊತ್ತಿಲ್ಲ, ಆದ್ರೆ ಹೊಟ್ಟೆ ಹಸ್ತವು ಅಂತ ಅನ್ನಕತ್ತಾಳ. ಏನೈತೇನೋ ಒಟ್ಟು ಒಳಗೆ ಕರ್ಕೊಂಡೋಗಿ ಊಟಕ್ಕೆ ಕೊಡೆ, ಆಮೇಲೆ ನೋಡೋಣಂತ ಏನೇನೈತಿ ಅಂತ. ಆಯ್ತ್ರಿ, ಬಾ ತಂಗಿ, ಎದ್ವಾರ ಊಟ ಮಾಡುವಂತಿ ಬಾ. ರೀ, ಅವ್ರೆ ಪೊಲೀಸರ ಮತ್ತೆ ನಿಮ್ಮ ಅಕ್ಕನ್ನ ಕರ್ಕೊಂಡು ಹೊಂಟಾರ. ಹೋಗಿ ಒಂದು ಮಾತು ಹೇಳೋಗ್ರಿ. ನಮ್ಮ ಅಕ್ಕ ಅಂತಕ್ಕೆಲ್ಲ ಅಂತಂದೆ. ಮತ್ತೆ ನೋಡ್ತೀನಿ ಅವ್ರೆ ಗೋಗರ್ಯಾಕತ್ತಾರ, ನಮ್ಮ ತಮ್ಮೇಲೆದಾನ ಅಂತಂದೆ. ರೀ, ಹೋಗಿ ಒಂದು ಮಾತು ಹೇಳೋಗ್ರಿ. ಅವ್ರನ್ನ ಯಾಕೆ ಕರ್ಕೊಂಡು ಹೊಂಟಾರ ಗೊತ್ತಿಲ್ಲ. ನಾಯಿ ನೋಡಿದ್ರೆ ನಮ್ಮನ್ನೆಲ್ಲ ಸುಮ್ಮನೆ ಬಿಟ್ಟೆ, ಅವ್ರನ್ನ ಯಾಕೆ ಒದರುತ್ತೆ, ಅವ್ರ ವಾಸನೆ ಯಾಕೆ ಹಿಡಿದು ಹಾರ್ಯಾರಿ ಕಡಿಯಾಕ ಹೋತ ಅನ್ನೋದಾಗ ಗೊತ್ತಾಗ್ಲಿಲ್ಲ. ಮತ್ತೆ ಅವ್ರ ಅದ್ರ ಆಧಾರದ ಮ್ಯಾಗ ಅವ್ರನ್ನ ಕರ್ಕೊಂಡು ಹೊಂಟಾರ. ಒಂದು ಮಾತು ನೀವರ ಹೇಳೋಗ್ರಿ. ಹರಿ ಗೌರಿ, ನಿನಗೆ ಗೊತ್ತಾಗಂಗಿಲ್ಲ, ಸುಮ್ಮನೆ ಇರಿ. ಯಾವ ಹುತ್ತದಾಗ ಯಾವ ಹಾವು ಇರ್ತೈತಿ ಅಂತಂದು ಗೊತ್ತಾಗಂಗಿಲ್ಲ. ಅದೇ ಹುತ್ತದಾಗ ಕೈ ಹಾಕಿದ ಮ್ಯಾಗ ಗೊತ್ತಾಗದೆ ಯಾವ ಹಾವು ಐತಿ, ಎಷ್ಟು ದೊಡ್ಡದೈತಿ, ಎಷ್ಟು ದಪ್ಪ ಐತಿ ಅಂತಂದು. ನೀನು ಸುಮ್ಮನೆ ಐತಿ ಬಿಡೆ. ನಾನು ಎಷ್ಟು ನಂಬಿದ್ದೆ ನಮ್ಮಕ್ಕ. ನಮ್ಮಕ್ಕ ನನಗೆ ಎಷ್ಟು ಸಹಾಯ ಮಾಡ್ತಾಳ, ನಾ ಕಷ್ಟದಾಗಿದ್ದಾಗ ಬಂದಾಳ ಅಂತಂದು ಕೈಯಾಗ ಒಂದು ತುತ್ತು ರೊಟ್ಟಿ ಕೊಡ್ತಾಳ ಅಂತಂದು ಭಾಳ ಆಸೆ ಇಟ್ಕೊಂಡಿದ್ದೆ ನಾನು. ಆದರೆ ನಮ್ಮಕ್ಕ ನನ್ನ ಮಗಳನ್ನ ಹಿಂಗೆ ಮಾಡ್ತಾಳ ಅಂತಂದು ನನಗೆ ಗೊತ್ತಿದ್ದಿದ್ದಿಲ್ಲ ಗೌರಿ. ರೀ, ಏನು ಮಾತಾಡಕತ್ತೀರಿ ನೀವು? ಮತ್ತೇನು ಗೌರಿ? ಪೊಲೀಸರು ನಾಯಿ ವಾಸನೆ ಹಿಡ್ದೈತಿ ಅಂದ್ರೆ ಮತ್ತೆ ಅದು ಏನೋ ಅಕ್ಕಂದು ಪಾಠ ಐತಿ ಅಂತಂದು ಅರ್ಥ. ಅದು ಹಂಗೆ ಸುಮ್ಮನೆ ಯಾರಿಗೆ ಏನು ಮಾಡೋಕೆ ಹೋಗಂಗಿಲ್ಲ. ಹಂಗೆ ಏನಾರ ಅವ್ರ ಸಮಸ್ಯೆ ಇದ್ರೆ ಅವ್ರು ಏನಾರ ಹಿಂಗೆ ಮೋಸ ಪಾಸ ಮಾಡಿದ್ರೆ, ತಪ್ಪು ಮಾಡಿದ್ರೆ ಅಷ್ಟೇ ಅದು ನಾಯಿ ಕಂಡು ಹಿಡಿತೈತಿ. ಹಾಗೆ ಸುಮ್ಮನೆ ಯಾಕೆ ಕಂಡು ಹಿಡ್ತೈತಿ? ನಮಗೇನು ಮಾಡಿಲ್ಲ, ನಮ್ಮ ಅಕ್ಕಗೆ ಯಾಕೆ ಹಂಗೆ ಮಾಡೈತಿ ಅಂತಂದ್ರೆ ಮತ್ತೆ ಹೌದಲ್ಲ ರೀ? ಆದರೆ ಅದ್ರ ಮ್ಯಾಗ ನಾವು ಸಂಶಯ ಪಡೋಕ್ಕಾಗಂಗಿಲ್ಲ. ಒಂದು ಮಾತು ಪೊಲೀಸರಿಗೆ ಹೇಳೋಗ್ರಿ. ಅವರು ಭಾಳ ಹೇಳಕತ್ತಾರ.
ನಂದೇನು ತಪ್ಪಿಲ್ಲ, ನನ್ನ ಮಗ ಇದ್ದಂಗೆ ಆಕಿ, ನಾ ಏನು ಮಾಡಕ್ಕೆ ಹೋಗ್ಲಿಕ್ಕೀಗೆ ಅಂತಂದು ಹಾರಿ ಹೇಳಕತ್ತಾರ. ನಾ ಏನು ಮಾಡಕ್ಕೆ ಹೋಗ್ಲಿ ರೀ? ಪೊಲೀಸರು ನನ್ನ ಮಾತು ಕೇಳ್ತಾರ? ಹಾಂ, ಕೇಳ್ತಾರ? ನೀವ ಹೇಳಿ. ಅತ್ತಾಗೆ ಹೋಗ್ರಿ, ಹೋಗಿ ಅಂದಿಟ್ಟ ಪೊಲೀಸರು ಕೂಟ ಮಾತಾಡೋಗ್ರಿ. ಅಯ್ಯೋ ನಿಂತ್ಕೊಳ್ಳಮ್ಮ. ಅಯ್ಯಯ್ಯೋ ಅಯ್ಯ ಅಯ್ಯೋ ಇಲ್ಲೋಣಮ್ಮ, ನಿಮ್ಮ ಅತ್ತಿಗೆ ಹೇಳು. ಅವರು ಈ ಥರ ಮಾಡಕ್ಕೆ ಹೋದ್ರೆ ನಾವು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡೆ ಕರ್ಕೊಂಡು ಹೋಗ್ಬೇಕಾಗೈತಿ. ಹೇಳಮ್ಮ. ಇಲ್ರಿ ಸರ, ನಾ ಎಲ್ಲ ಹೇಳಿ ಕರ್ಕೊಂಬರ್ತೇನೆ ರೀ. ಎಲ್ಲದಾನ ನಮ್ಮ ತಮ್ಮ? ಎಲ್ಲದಾನ ನಮ್ಮ ತಮ್ಮ? ನನಗೆ ಹಿಂಗೆ ಪೊಲೀಸರು ಕೂಟ ಕಳ್ಸಂಗಿಲ್ಲ. ಅವನ ಮ್ಯಾಗ ನಂಬಿಕೆ ಐತಿ. ಗೌಡ್ಯ ಎಲ್ಲಿದೆಯಪ್ಪ ನನ್ನ ತಮ್ಮನ? ಪೊಲೀಸರು ನನ್ನ ಅರೆಸ್ಟ್ ಮಾಡಕತ್ತಾರಪ್ಪ. ಒಂದು ಮಾತು ಹೇಳಬಾರ ನನ್ನ ತಮ್ಮನ? ನನ್ನ ಒಡ ಹುಟ್ಟಿದವನ ಎಲ್ಲಿದೆಯಪ್ಪ? ನನ್ನ ಜೀವನ ಇಟ್ಕೊಂಡವ ನನ್ನ ತಮ್ಮ ಎಲ್ಲಿದ್ದಾನವ? ಗೌಡೆ ಪೊಲೀಸರು ನನ್ನ ಕರ್ಕೊಂಡು ಹೊಂಟಾರಪ್ಪ. ಬಂದ್ಲ ನೋಡಿ. ಅಲ್ಲ ಅವ್ರು ಕರ್ಕೊಂಡು ಹೊಂಟಾರ, ಸುಮ್ಮನೆ ಹೋಗೋದು ಬಿಟ್ಟು ನೋಡ್ತೀನಿ. ಮತ್ತೆ ಇಲ್ಲಿ ಬಂದ ಅಂಟೀರ ಅದು ತಣ್ಣಗೆ ನಿಂತ್ಕೊಂಡ್ಬಿಡು. ನಿನಗೆ ಇದಕ್ಕೆ ಏನು ಸಂಬಂಧ ಇಲ್ಲ ನಿನಗೆ. ಯಪ್ಪ ಗೌಡ್ಯ, ಪೊಲೀಸರು ನನ್ನ ಅರೆಸ್ಟ್ ಮಾಡ್ಕೊಂಡು ಹೊಂಟಾರ ಯಪ್ಪ. ನನ್ನ ಕಾಪಾಡಯಪ್ಪ. ನಮ್ಮ ಅಕ್ಕ ಅಂತಕ್ಕೆಲ್ಲ ದೇವ್ರಂತಕ್ರಿ. ನಮ್ಮ ಅಕ್ಕ ಅಂತಕ್ಕೆಲ್ಲ ಕಾಪಾಡ ಅಂತಂದು ಹೇಳ ಪೊಲೀಸರಿಗೆ. ನನ್ನ ಅಕ್ಕ ದೇವ್ರಂತಕ್ರಿ, ಸೊಸಿ ನಮ್ಮ ಮಗಳಂಗ ನೋಡ್ಕೊಂತಿದ್ಲ ಅಂತಂದು ಹೇಳಯಪ್ಪ. ಬಾರ ಗೌಡ್ಯ, ಒಂದು ಮಾತ ಗೌಡ್ಯ, ಹೇಳ್ಬಾರ ಪೊಲೀಸರ ಹತ್ರ ಹೇಳ್ಬಾರ. ಬಿಡುವಲ್ರವ್ರೆಲ್ಲ ಈ ಕರ್ಕೊಂಡ್ಬಂದೆ ನನ್ನ ಎಲ್ಲ ಹತ್ತಿಸಿ ನನ್ನ ಮ್ಯಾಗ ಸಂಶಯ ಪಡಕತ್ತಾರ. ಗೌಡ್ಯ ಬಾರಯಪ್ಪ. ನಿಮ್ಮ ಅಕ್ಕ ಜೈಲಿಗೆ ಹೊಂಟ್ರೆ ನಿನಗ ಕಳ್ಳ ಚುರುಕನ್ವಲ್ಲ ಅಯ್ಯಪ್ಪ, ಚುರುಕನ್ವಲ್ಲ. ಎಂತ ಕಳ್ಳಿದ್ದಿದೆ ಅಯ್ಯಪ್ಪ? ಪೊಲೀಸರು ನಿಮ್ಮ ಅಕ್ಕನ ಹೇಳ್ಕೊಂಡು ಹೊಂಟ್ರೆ ಸುಮ್ಮನೆ ನಿಂತಿಯಲ್ಲ ಅಯ್ಯಪ್ಪ? ದೇವ್ ನಿಂತಂಗ ಪೊಲೀಸರಿಗೆ ಹೇಳ್ಬಾರ ಗೌಡ್ಯ. ನಮ್ಮ ಅಕ್ಕ ದೇವ್ರಂತಕ್ರಿ, ಬಂಗಾರದಂತಕಿ. ಹಾಗೆ ಏನು ಮಾಡಕ್ ಹೋಗ್ಬೇಡ್ರಿ ಸರ ಅಂತಂದು ಅವ್ರ ಕೈ ಕಾಲು ಬೀಳ್ತೇವೆ ಅನಿಸಿ ನನ್ನ ಕರ್ಕೊಂಡು ಹೋಗದಂಗ ಮಾಡ ಗೌಡ್ಯ. ನಿನ್ನ ಕಾಲು ಬೀಳ್ತೇನೆ, ನಿನ್ನ ಕೈ ಬೀಳ್ತೇನೆ ಅಪ್ಪ ಗೌಡ್ಯ. ಅಂಟೀರ ನೀವು ಯಾಕೆ ಹಿಂಗೆ ಇದು ಮಾಡ್ಕೊಳಕತ್ತೀರಿ? ಸುಮ್ಮನೆ ಇರ ಅಂತಂದು ಹೇಳ ಗೌಡ್ಯ. ಆಕೆಗೆ ಸುಮ್ಮನೆ ಇರ ಅಂತಂದು ಹೇಳ. ಹೆಂಗಾರ ಮಾಡಿ ಪೊಲೀಸರಿಗೆ ಕೈ ಕಾಲು ಬಿದ್ದ ಸುಮ್ಮನೆ ಹೋಗ್ರಿ ಸರ. ಇದಕ್ಕೆ ನಮ್ಮ ಮಕ್ಕಳಿಗೆ ಏನೋ ಸಂಬಂಧ ಇಲ್ಲ ಅಂತಂದು ಹೇಳ್ಬಾರ ಗೌಡ್ಯ, ಹೇಳ್ಬಾರ ಯಪ್ಪ. ನೋಡ್ಯಕ್ಕ, ಪೊಲೀಸರು ಏನು ಮಾಡಕತ್ತಾರ ಅದು ಕರೆಕ್ಟ್ ಐತಿ. ಅವರು ಇನ್ವೆಸ್ಟಿಗೇಷನ್ ಮಾಡ್ಯಾರ. ಅವ್ರದ್ದೇ ನಾಯಿ ನಿನಗೆ ವಾಸನೆ ನೋಡಿ ನಿನಗೆ ಒದ್ರೈತಿ ಅಂದ್ರೆ ನಿನ್ನ ಮ್ಯಾಗ ಏನೋ ಅವ್ರಿಗೆ ಡೌಟ್ ಬಂದೈತಿ. ಅದಕ್ಕೆ ಅವ್ರು ಕರ್ಕೊಂಡು ಹೊಂಟಾರ. ಯಾಕೆ ಹಿಂಗೆ ಹೆದರ್ಕೊಂಡು ಆಳಕತ್ತಿದಿ? ನಿಂದೇನೋ ತಪ್ಪಿಲ್ಲ ಅಂದ್ರೆ ನೀ ಯಾಕೆ ಇಷ್ಟು ಗೋಗರ್ಯಾಕತ್ತಿದಿ? ಹಂಗಂದ್ರೆ ನೀನು ಏನೋ ತಪ್ಪು ಮಾಡಿ ಅಂತಂದು ಅರ್ಥಕತಿ, ಹೌದಲ್ಲ? ಮತ್ತೆ ಇವಕ್ಕರ ಏನಾಯ್ತ್ರಿ? ಇವಕ್ಕ ನೋಡ್ತೀಯ, ಹೋಗಿ ಬಂದು ನಾನು ಹುಡುಕ ಬರ್ತಾನೆ. ನಾನು ಒಂದಿಟ ತಂಗ ಮಾಡಿ ಕರ್ದಂಗ ಮಾಡಿದ್ರ ಇವಕ್ರ ಮನಸ್ಸು ಕರಿಗೆ ಪೊಲೀಸರಿಗೆ ಏನು ಹೇಳ್ದಂಗ ಮಾಡಿ ಏನು ತಪ್ಪಿಲ್ರಿ ನಮ್ಮ ಅಕ್ಕಂದೆ ನಮ್ಮ ಅತ್ತಿದ ನಮ್ಮ ಅಂಟಿ ಇರ್ದ ಅಂತವು ಅಂತಂದ್ರೆ ನೋಡ್ತೀಯ ಬಾಯಿ ತಕೊಂಡು ಹೆಂಗೆ ನಿಂತಾರ ಪೊಲೀಸರಕ್ಕಿನ್ನ ಬರಬ್ರಿ ಕರ್ಕೊಂಡು ಹೋಗ್ಲಿ ಅಂತಂದು. ಗೌಡ್ಯ ಯಾಕೆ ಹಿಂಗೆ ಮಾತಾಡಕತ್ತೀಯಪ್ಪ? ನಾನು ಏನಾರ ತಪ್ಪು ಮಾಡ್ತೇನೆ ಅಂತಂದು ನಿನಗೆ ಅನಿಸ್ತದೆ? ನಿಮ್ಮ ಅಕ್ಕಲ್ಲ ನಾನು, ನಿಮ್ಮ ಅಕ್ಕ. ನಾನು ಯಾಕಂತ ಕಾಲು ಬೀಳ್ತೇನೆ, ಕೈ ಮುಗಿತೇನೆ. ಹೆಂಗಾರ ಮಾಡಿ ಪೊಲೀಸರಿಗೆ ಹೇಳಯಪ್ಪ. ಹೌದ್ರಿ ಅರಿ ಅಂಟೀರ ಏನು ತಪ್ಪು ಮಾಡಿಲ್ಲ ಅಂತ ನನಗೂ ಅನ್ಸಾಕತ್ತೈತಿ. ಹೆಂಗಾರ ಮಾಡಿ ಪೊಲೀಸರಿಗೆ ಹೇಳ್ರಿ, ಅವ್ರದ್ದೇನು ತಪ್ಪಿಲ್ಲ, ನಾಯಿ ಏನೋ ಮಿಸ್ಟೇಕ್ ಮಾಡೈತಿ ಅಂತಂದು ಹೇಳ್ರಿ ನೀವ. ಅರಿ ಅವ್ರು ಪಾಪ ಗೋಗರ್ಯಾಕತ್ತಾರ. ಒಂದಿಟ್ಟು ನಿಮ್ಮದೇ ಮನಸ್ಸು ಕರಗಲ್ದಲ್ಲೇನ್ರಿ? ಹಂಗೆ ಕರಗಾಕತ್ತೈತಿ. ಇನ್ನೊಂದಿಟ್ಟು ಜೋರಾಗಿ ಆತ್ನಿ ಅಂದ್ರೆ ಒಂದಿಟ್ಟು ಸುಮ್ಮನಕ್ಕ. ಗೌಡ್ಯ ನಿನ್ನ ಮನಸ್ಸರ ಎಂತಾದಿ ಬಿದ್ದತೆಯಪ್ಪ? ಕಲ್ಲ ಮನಸ್ಸು ಮಾಡ್ಕೊಂಡ ಕುಂತೀಯನ ಗೌಡ್ಯ? ಯಾಕೆ ಹಿಂಗೆ ಮಾಡಕತ್ತೀಯಪ್ಪ? ನನಗೆ ನಿನ್ನ ಕೈ ಮುಗಿತೀನಿ, ಕಾಲು ಬೀಳ್ತೇನೆ ಗೌಡ್ಯ. ಅಂಟೀರ ಸುಮ್ಮನಿರಿ, ಅವರೆಲ್ಲ ಪೊಲೀಸರ ಹತ್ರ ಮಾತಾಡ್ತಾರ. ನೋಡ್ಯಕ್ಕ, ಇದ್ರಾಗ ಮಾತಾಡೋಂಥದ್ದು ಏನಿಲ್ಲಕ್ಕ. ಪೊಲೀಸರು ಏನು ಮಾಡಕತ್ತಾರ ಅದು ಕರೆನೇ ಐತಿ. ಅವ್ರ ನಾಯಿ ಅವ್ರಿಗೆ ಏನೋ ಒಂದು ಸಂದೇಶ ಕೊಟ್ಟೈತಿ, ಅದ್ರ ಮ್ಯಾಗ ಅವ್ರು ಇನ್ವೆಸ್ಟಿಗೇಷನ್ ಮಾಡಕತ್ತಾರ. ನೀನು ಅದಕ್ಕೆ ಸುಮ್ಮನೆ ಸಹಕರಿಸ್ಬೇಕು. ಹಿಂಗೆ ಅಳೋದು ಕರೆದು ಮಾಡಿ ಅತ್ತಾಗೊಮ್ಮೆ ಇತ್ತಾಗೊಮ್ಮೆ ಓಡಾಡೋದು ಮಾಡಿದ್ರೆ ಅವರು ಬರೋಬ್ಬರಿ ಒಂದು ಹೊಡೆತ ಹೊಡೆದು ಕರ್ಕೊಂಡು ಹೋಗ್ಕರಕ್ಕ ನೀನು ಜೈಲಿಗೆ. ಅದೆಲ್ಲ ಬೇಕನೆ. ಸುಮ್ಮನೆ ಅವ್ರು ಕರೆಯಕತ್ತಾರ, ಹೋಗಿ ಹತ್ತಿ ಏನೇನು ಇನ್ವೆಸ್ಟಿಗೇಷನ್ ಮಾಡ್ತಾರ ನೋಡಿ. ಅವ್ರಿಗೇನಾರ ತಪ್ಪು ಅನ್ಸಿದ್ರೆ ಅಲ್ಲೇ ಇಟ್ಕೊತಾರ, ಇಲ್ಲ ಅಂದ್ರೆ ಹೊಳ್ಳಿ ಮನೆಗೆ ಕಳಿಸ್ತಾರ. ಅದನ್ನ ಯಾಕೆ ಇಷ್ಟೇ ಚಿಂತೆ ಮಾಡಕತ್ತೀಯಕ್ಕ ನೀನೆ?
ಹೋಗ್ ಅವ್ರು ಕರಿಯಾಕತ್ತಾರ ಅಂದ್ರೆ ಒಂದು ಬೆಲೆ ಕೊಡ್ಬೇಕು.